ಎಳ್ಳು ಬೆಲ್ಲ ತಿಂದ ಒಳ್ಳೆಯದನ್ನು ಮಾತಾಡೋಣ ಎಂದು ಸಂದೇಶವನ್ನು ಸಾರುವಂಥ ಹಬ್ಬನ ನಮ್ಮ ಸಂಕ್ರಾಂತಿ ಹಬ್ಬ. ಈ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಎಲ್ಲರಿಗೂ ಎಳ್ಳು ಬೆಲ್ಲ ಹಂಚುತ್ತೇವೆ. ಎಳ್ಳು ಬೆಲ್ಲ ತಿಂದ ಸಿಹಿಯಾಗಿ ಮಾತಾಡೋಣ, ಒಳ್ಳೆಯ ರಿಲೇಷನ್ನ ಮೇಂಟೈನ್ ಮಾಡೋಣ ಅಂಥೇಳಿ ಸಂಕೇತವಾಗಿ ನಾವು ಈ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಹಂಚ್ತೇವೆ. ಈ ಎಳ್ಳು ಬೆಲ್ಲ ಯೂಸ್ ಮಾಡಿ ನಾ ಇವತ್ತು ನಿಮ್ಗೆ ಹೋಳ್ಗೆ ಮಾಡೋದು ತೋರಿಸ್ತೀನಿ. ಇದನ್ನು ಸಿಂಪಲ್ ಮೆಥಡ್ ಒಳಗೆ ತೋರಿಸ್ತೇನೆ ನೋಡ್ರಿ. ಇಲ್ಲಿ ನಾನು 1 ಕಪ್ ಅಷ್ಟ ಬಿಳಿ ಎಳ್ಳು ತೊಗೊಂಡೇನಿ, ಜವಾರಿ ಎಳ್ಳು. ಅದಕ್ಕೆ ಸ್ವಲ್ಪ ಕೆಂಪು ಮೂಡಿ ಒಳಗದಾವು. ಇದಕ್ಕೆ 1/4 ಕಪ್ ಅಷ್ಟ ಶೇಂಗಾ ಹುರಿದ ಬ್ಯಾಳಿ ಮಾಡಿ ಇಟ್ಕೊಂಡೇನಿ. ಎಳ್ಳಿನ ಹೋಳಿಗೆಗೆ ಸ್ವಲ್ಪ ಶೇಂಗಾ ಹಾಕೋದ್ರಿಂದ ರುಚಿನೂ ಕೊಡ್ತೈತೆ. ಅದಕ್ಕೆ ಇವೆರಡಕ್ಕೂ ಕೂಡಿ ನಾ 1 ಕಪ್ ಅಷ್ಟ ಬೆಲ್ಲ ತೊಗೊಂಡೇನಿ. ಬೆಲ್ಲ ಸ್ವಲ್ಪ ಜಿಗಿ ಐತಿ, ಅದು ಹೋಳ್ಗೆಗೆ ಚಲೋ ಆಕತ್ತಂತ ತೊಗೊಂಡೇನಿ. ಈಗ ಮೂರೂ ರೆಡಿ ಮಾಡಿ ಇಟ್ಕೊಂಡೇನಿ. ಈ ಕಡೆ ಎಳ್ಳನ್ನು ಹುರ್ಕೋಬೇಕು ನೋಡ್ರಿ. ಅದಕ್ಕಿಂತ ಮೊದಲು ನಾವು ಕನಕ ರೆಡಿ ಮಾಡ್ಕೋಬೇಕು ನೋಡ್ರಿ. ಇಲ್ಲೇ 1 ಕಪ್ ಅಷ್ಟ ಗೋಧಿ ಹಿಟ್ಟು ತೊಗೊಂಡೇನಿ. ಅದಕ್ಕೆ 1/4 ಕಪ್ ಅಷ್ಟ ಚಿರೋಟಿ ರವೆ ತೊಗೊಂಡೇನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಕೆಲವೊಬ್ಬರ ಮೈದಾಲೇನೋ ಮಾಡ್ತಾರೋ, ಆದರೆ ನಾನು ಗೋಧಿ ಹಿಟ್ಟು ಯೂಸ್ ಮಾಡಿ ಮಾಡ್ತೇನೆ. ಗೋಧಿ ಹಿಟ್ಟು ತೊಗೊಂಡಿದ್ದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡೇನಿ, ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತೇಳಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕರ್ಚಿಕಾಯಿಗದು ನಾದ್ಕೋತಿಲ್ಲ, ಹಂಗೆ ಸ್ವಲ್ಪ ಗಟ್ಟಿಗೆ ಹಿಟ್ಟನಾದೆ ನೆನೆಯಾಗಿ ಬಿಡಬೇಕು ನೋಡ್ರಿ. ಇಲ್ಲೇ ನಾವು ಮೈದಾನು ಯೂಸ್ ಮಾಡ್ಬೋದು. ನಿಮಗೆ ಗೋಧಿ ಹಿಟ್ಟು ಇಷ್ಟ ಇಲ್ಲ ಅಂದ್ರೆ ನೀವು ಮೈದಾನು ಯೂಸ್ ಮಾಡಿರಿ, ನಡಿತೈತಿ. ಆದಷ್ಟು ಮೈದಾ ಅವಾಯ್ಡ್ ಮಾಡೋದು ಚಲೋ ಅಂಥೇಳಿ ನಾ ಗೋಧಿನೇ ಹಿಟ್ಟು ಮಾಡ್ತೀನಿ ಹೋಳ್ಗೆ ಮಾಡಾಕೋದು ನೋಡ್ರಿ. ಇಲ್ಲೇ ಈ ರೀತಿ ಗಟ್ಟಿಗೆ ನಾದ್ಕೊಂಡೇನಿ. ಇದನ್ನು ಮಿನಿಮಮ್ 1 ಅವರ್ ನೆನೆಯಾಗಿ ಬಿಡಬೇಕು, ಅಂದ್ರೆ ಚಲೋತ್ತಾಗ ಹದ ಬರ್ತೈತಿ. ಈಗ ಇದಕ್ಕೆ ಪ್ಲೇಟ್ ಮುಚ್ಚಿ ನಾ 1 ಅವರ್ ಇದನ್ನು ನೆನೆಯಾಗಿ ಬಿಡ್ತೇನೆ. ಈ ಕಡೆ ನೋಡ್ರಿ ಹೂರ್ಣ ಮಾಡ್ಕೊಳಕ್ಕೆ ಇದೇನು ಬಿಳಿ ಎಳ್ಳು ತೊಗೊಂಡಿಲ್ಲ, ಅವನ್ನ ಹುರ್ಕೋತೇನೆ ಸಣ್ಣ ಉರಿ ಒಳಗೆ. ಇವು ಚಟ ಸೌಂಡ್ ಬರ್ತಾವೆಲ್ಲ ನಿಲ್ಬೇಕು ನೋಡ್ರಿ. ಹಂಗೆ ಕೆಂಪು ಮೂಡಿ ಬರೋ ತನಕ ಸಣ್ಣ ಉರಿ ಒಳಗೆ ಹುರ್ಕೋತೀನಿ. ಕೆಲವೊಬ್ಬರ ಕರಿ ಎಳ್ಳಲ್ಲೇನು ಮಾಡ್ತಾರೋ ಅವು ರುಚಿ ಆಗ್ತಾವೆ. ನಮ್ಮ ಕಡೆ ಎಲ್ಲ ನಾವು ಬಿಳಿ ಎಳ್ಳ ಮಾಡ್ತೇವೆ, ಹೀಗಾಗಿ ಇವನ್ನ ತೊಗೊಂಡೇನಿ ನೋಡ್ರಿ. ಈಗ ಎಲ್ಲ ಚಲೋ ಹುರಿದವು. ಸ್ಟವ್ ಆಫ್ ಮಾಡ್ತೇನೆ. ಇವು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ. ಈಗ ಇದಕ್ಕೆ ಏನು ಶೇಂಗಾ ಬೇಳೆ ಮಾಡಿ ಇಟ್ಕೊಂಡಿಲ್ಲ ಮೊದಲು, ಅವನು ಹಾಕ್ಕೊಂಡು ಉಟ್ಟಗೆ ಮಿಕ್ಸಿ ಮಾಡ್ಕೋತೇನೆ ನೋಡ್ರಿ. ಇಷ್ಟು ಊಟ ಐತಿ. ಈಗ ಇದಕ್ಕೆ 1 ಕಪ್ ಬೆಲ್ಲ ಏನು ತೊಗೊಂಡಿಲ್ಲ ಅದನ್ನು ಹಾಕ್ಕೋತೇನೆ. ಬೆಲ್ಲದ ಅಂದ್ರೆ ನಿಮ್ಮ ರುಚಿಗೆ ತಕ್ಕಂಗೆ ನೀವು ಬೆಲ್ಲನ ಹೆಚ್ಚು ಕಡಿಮೆ ಮಾಡ್ಕೋರಿ. ಎಲ್ಲ ಕೂಡ ಮಿಕ್ಸಿ ಹಾಕ್ಕೊಂಡೇನಿ ನೋಡ್ರಿ. ಮೆತ್ತಗಾಗೈತಿ. ಜಿಗಿ ಬೆಲ್ಲ ಐತನ ಮೆತ್ತಗಾಗೈತಿ. ಅಕಸ್ಮಾತ್ ಇಲ್ಲಪ್ಪ ಅದ ಮೆತ್ತಗಾಗಿಲ್ಲ, ಉದ್ರಾಗ ಆಗೈತಿ ಅಂತ ಅನ್ಸಿದ್ರೆ ನಿಮ್ಗೆ ಸ್ವಲ್ಪ ಬಿಸಿ ನೀರು ಕಾಸಾಗಿ ಇಟ್ಕೊರಿ. ಅದನ್ನು ಸ್ವಲ್ಪ ನೀರು ಚುಮ್ಕಿಸಿ ನೀವು ಇದನ್ನು ನಾದ್ಕೋಬೋದು. ಸ್ವಲ್ಪ ಅಗದಿ ಭಾಳ ಹಾಕೋಕೆ ಹೋಗ್ಬೇಡ್ರಿ, ಸ್ವಲ್ಪ ಹಿಂಗೆ ಚುಮ್ಕಿಸ್ದಂಗೆ ಮಾಡಿ ನಾದ್ಕೋಬೇಕು. ಈಗ ಇದನ್ನು ನಾನು ನೀರು ಹಾಕಲ್ದನ ಹಂಗೆ ನಾದ್ಕೊಂಡು ಉಳ್ಳಿ ಮಾಡ್ಕೋತೀನಿ ನೋಡ್ರಿ. ಈಗ ಹೂರಣ ರೆಡಿ ಆಗೈತಿ. ನಿಮ್ಗೆ ಯಾವ ಸೈಜ್ ಬೇಕು ನೋಡ್ರಿ, ಆ ಸೈಜ್ ಈ ರೀತಿ ಗುಂಡಗ ಮಾಡಿ ಸೈಡಿಗೆ ತೆಗೆದಿಟ್ಕೊಂಡ್ಬಿಡ್ಬೇಕು ನೋಡ್ರಿ. ನಾನು ಸಣ್ಣ ಈ ರೀತಿ ಮಾಡಿ ಇಟ್ಕೊಂಡೇನಿ. ಈ ಕಡೆ ನೋಡ್ರಿ ಕನಕ ಏನು 1 ತಾಸು ನೆನೆಯಾಕೆ ಇಟ್ಟಿದ್ದಿಲ್ಲ, ಅದು ನೆನೆದತಿ. ಈಗ ಇವನ್ನ ಸಣ್ಣಗೆ ಉಳ್ಳಿ ಮಾಡಿ ತೊಗೋತೇನೆ ನೋಡ್ರಿ. ಏನು ಹೂರ್ಣ ತೊಗೊಂಡಿರ್ತೇವೆ ಅದಕ್ಕಿಂತ ಸ್ವಲ್ಪ ಸಣ್ಣ ಉಳ್ಳಿನೇ ತೊಗೋಬೇಕ್ರಿ. ಇದನ್ನು ಕರ್ಚಿಕಾಯಿಗೆ ತೊಗೋತೇವಲ್ಲ ಹಂಗೆ ಸಣ್ಣ ಉಳ್ಳಿ ಮಾಡಿ ತಗೋತೇನೆ ನಾನು ನೋಡ್ರಿ. ಇಲ್ಲೇ 5-6 ಉಳ್ಳಿ ಮಾಡಿ ಇಟ್ಕೊಂಡೇನಿ. ಈಗ ಸೈಡಿಗೆ ಅಕ್ಕಿ ಹಿಟ್ಟು ಸ್ವಲ್ಪ ಹಚ್ಕೊಳಕ್ಕೆ ಹೋಳ್ಗೆ ಹಚ್ಚಾಕೆ ಇಟ್ಕೊಂಡೇನಿ, ಯಾಕಂದ್ರೆ ಸ್ವಲ್ಪ ನೀರಸಾಗಲಿ ಅಂಥೇಳಿ. ಈ ರೀತಿ ಸಣ್ಣಗೆ ಪುರಿ ಆಕಾರ ಒಂದು ಸಣ್ಣದ ಲಟ್ಟಿಸೆ ಏನು ಹೂರ್ಣ ಗುಂಡಗ ಮಾಡಿ ಇಟ್ಕೊಂಡಿಲ್ಲ ಅವನ್ನ ಈ ರೀತಿ ತುಂಬಬೇಕು ನೋಡ್ರಿ. ಹೂರ್ಣದ ಹೋಳಿಗೆದು ತುಂಬ್ತಿರಲ್ಲ ಹಿಂಗೆ ಹೆಬ್ಬಟ್ಲೆ ಸರಿಸ್ಕೋತ ಹಿಟ್ಟು ತುಂಬ್ಕೋಬೇಕು. ಎಲ್ಲ ತುಂಬಿದ ಮೇಲೆ ಲಾಸ್ಟಿಗೆ ಈ ರೀತಿ ಬಂದಿದ್ದನ್ನು ಸ್ವಲ್ಪ ಅಲ್ಲೇ ಪ್ರೆಸ್ ಮಾಡಿ ಉಳ್ಳಿ ರೆಡಿ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೋಬೇಕು. ಭಾಳ ಅಕ್ಕಿ ಹಿಟ್ಟು ಹಾಕೋಬೇಡ್ರಿ, ಯಾಕಂದ್ರೆ ಹಿಟ್ಟು ಬಡ್ಕಾಗ್ತಾವೆ. ಸುಮ್ಮ ಅಂಟ್ಕೋಬಾರ್ದು ಅಂತೇಳಿ ಸ್ವಲ್ಪ ಹಾಕ್ಕೋಬೇಕಷ್ಟ. ಇದನ್ನು ದಂಡಿ ತಿಡ್ಕೋತ ಲಟ್ಟಿಸ್ಕೋಬೇಕು. ಭಾಳ ಭಾರ ಹಾಕೋಂಗಿಲ್ಲ. ಹೂರ್ಣದು ತುಂಬಿರ್ತಿಲ್ಲ ಹೊರಗೆ ಬರ್ತೈತೆ, ಅದ್ರ ಸಲುವಾಗಿ ಸ್ವಲ್ಪ ಅಷ್ಟಷ್ಟು ಭಾರ ಹಾಕಿ ಬರೀ ದಂಡಿ ತಿಡ್ಕೋತ ಹೋಗಬೇಕು. ಇವನ್ನ ಭಾಳ ದೊಡ್ಡ ಮಾಡ್ಕೊಳ್ಳೋಂಗಿಲ್ರಿ. ಶೇಂಗಾ ಹೋಳ್ಗೆ ಇವನ್ನ ಒಂದು ಅಂಗೈ ಅಷ್ಟು ಅಗಲ ಮಾಡ್ಕೋತೇವೆ. ಬೇಕಂದ್ರೆ ನೀವು ದೊಡ್ಡನು ಮಾಡ್ಕೋಬೋದು. ನಮ್ಮ ಕಡೆ ನಾವು ಇಷ್ಟ ಸೈಜ ಮಾಡಿ ರೆಡಿ ಮಾಡ್ಕೋತೇವೆ. ಇವನ್ನ ಭಾಳ ತಳ್ಳಗನು ಮಾಡಬಾರ್ದು, ಭಾಳ ದಪ್ಪನೂ ಮಾಡಬಾರ್ದು, ಮೀಡಿಯಮ್ ಸೈಜ್ ಇರ್ಬೇಕು ನೋಡ್ರಿ. ಇಲ್ಲಿ ತೋರಿಸ್ತೇನೆ. ಇಷ್ಟ ಆದ್ರೆ ಸಾಕು, ಭಾಳ ತಳ್ಳಗನೂ ಅಲ್ಲ ಭಾಳ ದಪ್ಪನೂ ಅಲ್ಲ. ಇಷ್ಟು ಮಾಡ್ಕೊಂಡು ಇನ್ನೊಂದು ಉಳ್ಳಿ ರೆಡಿ ಮಾಡ್ಕೋತೇನೆ ನೋಡ್ರಿ. ಈಗ ಸಂಕ್ರಾಂತಿ ಟೈಮ್ನಾಗ ಎಳ್ಳು ಬೆಲ್ಲ ಯಾಕೆ ಹಂಚ್ತೇವೆ ಅಂತಂದ್ರೆ ಚಳಿಗಾಲ ಮುಗಿಯಾಕೆ ಬರ್ತೈತಿ, ನಮ್ಮ ಬಾಡಿ ಅಡ್ಜಸ್ಟ್ ಆಗ್ಬೇಕ್ರಿ. ಅದಕ್ಕೆ ಎಳ್ಳು ಮತ್ತು ಬೆಲ್ಲ ನಮ್ಮ ದೇಹಕ್ಕೆ ಎರಡೂ ಹೀಟ್ ಇರ್ತಾವ್ರಿ. ಅದ್ರ ಸಲುವಾಗಿ ನಾವು ಎಳ್ಳು ಬೆಲ್ಲ ಹಂಚ್ತೇವೆ. ಒಂದು ಸೀಸನ್ನದ ಸಂಕೇತ ನೋಡ್ರಿ ಇದು ನೋಡ್ರಿ. ಹಿಂಗನ ಮತ್ತೊಂದು ಉಳ್ಳಿ ತುಂಬಿ ರೆಡಿ ಮಾಡ್ಕೊಂಡು ಅದನ್ನು ಲಟ್ಟಿಸ್ಕೋತೇನೆ. ಸಂಕ್ರಾಂತಿ ಇನ್ನಷ್ಟು ವಿಶೇಷವಾದ ಅಡುಗೆ ಬೇಕಂದ್ರೆ ನನ್ನ ಚಾನಲ್ಗೆ ಹೋಗ್ರಿ. ಬದ್ನಿಕಾಯಿ ಭರ್ತಾ ಮಾಡೇನಿ, ಎಣ್ಗಾಯಿ ಮಾಡೇನಿ, ಜುನ್ಕದ ಚಕ್ಕಳಿ ಮಾಡಿ ತೋರ್ಸೇನಿ. ಆಮೇಲೆ ಸಂಕ್ರಾಂತಿ ಸ್ಪೆಷಲ್
ಎಳ್ಳು ಬೆಲ್ಲ ಮಾಡೇನಿ, ಆಮೇಲೆ ಮಾದಲಿನೂ ಮಾಡೇನಿ. ಎಲ್ಲನೂ ನನ್ನ ಚಾನಲ್ಗೆ ಹೋಗಿ ನೋಡ್ರಿ. ನೋಡಿ 2 ಹೋಳಿ ರೆಡಿ ಮಾಡಿ ಇಟ್ಕೊಂಡೇನಿ. ಈ ಕಡೆ ಹಂಚ ಕಾಯಕ್ಕಿಟ್ಟಿನಿ, ಮಸ್ತ್ ಕಾದೈತೆ ನೋಡ್ರಿ. ಚಲೋತಾಗ ಕಾಯಬೇಕು. ಈಗ ಇದಕ್ಕೆ ಎಣ್ಣೆ ತುಪ್ಪ ಏನೂ ಹಚ್ಚೋಂಗಿಲ್ಲ ನೋಡ್ರಿ. ಏನು ಲಟ್ಟಿಸ್ಕೊಂಡಿಲ್ಲ ಅದನ್ನು ಹಾಕೇನಿ. ಬೆಂದ ಮೇಲೆ ಮತ್ತೆ ಟರ್ನ್ ಮಾಡಿ ಹಾಕ್ಕೊಂಡೇನಿ. ಹಿಂಗೆ 2 ಕಡೆ ಹೊಳ್ಳಿಸ್ಕೊತ ಚಲೋತಾಗ ಬೇಯ್ಬೇಕು ನೋಡ್ರಿ. ಅದೇನು ಹಂಚಿನ ಕಾವಕ್ಕೆ ಒಳಗೆ ಬೆಲ್ಲ ಇರ್ತೈತಲ್ಲ ಅದು ಕರಿಗೆ ಅದ್ರ ರಸ ಬಿಡ್ಬೇಕಂದ್ರನ ಏನಾಕತ್ರಿ ಹೋಳ್ಗೆ ರುಚಿ ಕೊಡ್ತೈತಿ. ಹಿಂಗೆ ನಾ 2 ಕಡೆನೂ ಚಲೋತಾಗ ಬೇಯಿಸ್ಕೋಬೇಕು ನೋಡ್ರಿ. ಇವೊಂದು ಸ್ವಲ್ಪ ಕಪ್ಪು ಅಕ್ಕವ, ಯಾಕಂತಂದ್ರೆ ಬೆಲ್ಲ ಇರ್ತೈತಲ್ಲ ಅದಕ್ಕೆ ಅದು ಸ್ವಲ್ಪ ಕಪ್ಪು ಮೊಡಿ ಒಳಗೆ ಅಲ್ಲೇ ಬರ್ತೈತಿ. ಆದ್ರೆ ಮಸ್ತ್ ರುಚಿ ಕೊಡ್ತೈತಿ. ಶೇಂಗಾ ಹೋಳ್ಗಿನೂ ಹಿಂಗೆ ಮಾಡ್ತಾರೋ. ನಾ ಅದನ್ನು ಒಮ್ಮೆ ನಿಮಗೆ ಮಾಡಿ ತೋರಿಸ್ತೇನೆ. ಈ ಹೋಳ್ಗೆ ತುಂಬೋದ್ರೊಳಗೆ ಭಾಳ ಮೆಥಡ್ ಅದಾವ್ರಿ. ಇನ್ನೊಂದು ಮೆಥಡ ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ. ಹಿಂಗೆ ಬಟ್ಲಾಕಾರ ಮಾಡ್ಕೊಂಡು ಇದನ್ನು ಹೂರ್ನೇನಾರು ಸ್ವಲ್ಪ ಅಳಕಾಗಿತ್ತಂದ್ರೆ ಹಿಂಗೆ ತುಂಬಿರಿ ಒಂದು ಸ್ವಲ್ಪ ನೋಡ್ರಿ. ಹಿಂಗೆ ಪ್ರೆಸ್ ಮಾಡ್ಕೊಂತ ಹೆಬ್ಬಟ್ಲೆ ಮ್ಯಾಲೆ ಹಿಟ್ಟು ಸರಿಸ್ಕೊಂತ ಈ ರೀತಿ ತುಂಬ್ಕೋಬೋದು ನೋಡ್ರಿ. ಅಕಸ್ಮಾತ್ ನೀವು ಮಾಡಬೇಕಾದ್ರೆ ಹೂರ್ನ ಅಂತಂದ್ರೆ ಅದೇನು ನಾವು ಎಳ್ಳಿಂದ ಮಾಡಿ ಇಟ್ಕೊಂಡಿಲ್ಲ ಅದೇನಾರು ಗಟ್ಟಾರ ಸ್ವಲ್ಪ ಬಿಸಿನೀರ್ಲೆ ಚುಮ್ಕಿಸಿ ಅದನ್ನ ನಾದಿ ತಳಗ ಮಾಡ್ಕೋಬೇಕು. ಹಿಟ್ಟು ಮತ್ತು ಕನಕ ಎರಡೂ ಒಂದೇ ಹದ ಇರ್ಬೇಕು ನೋಡ್ರಿ. ಅಂದ್ರೆ ಹೋಳ್ಗೆ ಚಲೋತಾಗ ಹಾಕಾವು. ಇದೇ ಹೋಳ್ಗೆ ಅಂತಲ್ಲ, ಎಲ್ಲ ಹೋಳ್ಗಿನೂ ಎರಡೂ ಸೇಮ್ ಹದ ಇತ್ತಂದ್ರನ ಚಲೋ ಆಗ್ತಾವ್ರಿ ನೋಡ್ರಿ. ನಾ ಹಿಂಗೆ ಎಲ್ಲಾನು ಮಾಡಿ ಬೇಯಿಸ್ಕೊತೇನೆ ನೋಡ್ರಿ. ಎಲ್ಲ ಹೋಳ್ಗೆ ರೆಡಿ ಆಗ್ಯಾವು. ನಾ ಮಾಡಿ ಸ್ವಲ್ಪ ಆರಾಕಿಟ್ಟಿದ್ನಿ. ಹಿಂಗೆ ನಿರಿಸಗ ರೆಡಿ ಆಗ್ಯಾವ ನೋಡ್ರಿ. ನೀವು ಬೇಕಂದ್ರೆ ಬಿಸಿ ಬಿಸಿವ ಆಗ ಸ್ವಲ್ಪ ಮೆತ್ತಗೆ ಮಾಡೇನು ತಿನ್ಬೋದು, ಇಲ್ಲ ನಿರಿಸಗ ಸ್ವಲ್ಪ ಕಟಕ್ ಮಾಡೇನು ತಿನ್ಬೋದು. ನೀವು ಮಾಡಿ ನೋಡ್ರಿ ಹೆಂಗಾಗಿದ್ದು ಅಂಥೇಳಿ ಕಮೆಂಟ್ ಮಾಡಿರಿ. ನನ್ನ ಚಾನಲ್ಗೆ ಹೊಸಬಾರಾಗಿದ್ರಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ. ಧನ್ಯವಾದಗಳು.